ಅಂದಿರಿ, ತಾವು ಯಾರಿಗೆ ಸಲಹೆ ಸೂಚನೆಗಳು ಕೊಡ್ತಿದ್ರೆ ನಾವು ಗೌರವದಿಂದಾಗಿ ಮಾತಾಡ್ತೀವಿ. ತಾವು ಯಾರೇನು ಮಾತಾಡೋಣ, ಸಲಹೆ ಸೂಚನೆ ನಿಮ್ಗೆ ಸಂಬಂಧಿಸಿದ್ರು ಯಾರು ಕೇಳ್ತಾರೆ ಸಲಹೆ ಐತಿ. ನಾವು ಸಂಘಟನೆ ಏನು ಮಾಡಬೇಕು, ಹ್ಯಾಂಗೆ ಮಾಡಬೇಕು, ಸದಸ್ಯರು ಹ್ಯಾಂಗೆ ಮಾಡ್ಕೋಬೇಕು, ಪಕ್ಷ ಹ್ಯಾಂಗೆ ಬೆಳೆಸಬೇಕು. ಯಾಕಂದ್ರೆ ಇದು ಪಕ್ಷ ಏನದಪ್ಪ ಅಂತಂದ್ರೆ ಜಾತೀಯತೆ ಜನತಾದಳ. ನಾವು ಮೊದಲು ಇದರ ಅರ್ಥ ಮಾಡ್ಕೋಬೇಕು. ಜಾತೀಯತೆ ಜನತಾದಳ ಪಕ್ಷ. ತಾವು ಯಾರೇ ಸಲಹೆ ಸೂಚನೆ ಕೊಡ್ತಿದ್ರೆ ನಮ್ಮ ರಾಜ್ಯ ನಾಯಕರದಾರ ಇಲ್ಲಿ ನಾನಾಗೌಡ ಸಾಹೇಬರು ಬಂದಾರ, ತಮ್ಮನ್ನು ಕೇಳಲಿಕ್ಕೆ ಬಂದಾರ. ತಮ್ಮನ್ನು ಕೇಳಿ ಏನಂದ್ರೆ ನಮ್ಮ ಪಕ್ಷದ ಉದ್ದೇಶಗಳು ಏನದಾವ, ಪಕ್ಷ ಹ್ಯಾಂಗೆ ಸಂಘಟನೆ ಮಾಡಬೇಕು ಅವರು ನಾವು ಅವ್ರಿಗೆ ತಿಳಿದಟ್ಟು ಹೇಳ್ತೀವಿ. ತಾವು ಯಾರ್ಯಾರೇ ಅಪೇಕ್ಷೆ ಪಟ್ಟವರು ಯಾರ್ಯಾರೇ ಮಾತಾಡ್ತಿದ್ರೆ ಫಸ್ಟ್ ಪ್ರಿಫರೆನ್ಸ್ ನಿಮ್ಮ ಸಂಬಂಧ ಬಿ ಡಿ ಪಾಟೀಲ್ ಕಡೆಯಿಂದ ತಾವು ಯಾರ್ಯಾರು ಮಾತಾಡಿದ್ರೆ ಮೈಕ್ ತೊಗೊಂಡು ಮಾತಾಡ್ಬೋದು. ಇಲ್ಲಿ ಬಂದಿತ್ತು ನಮ್ದು ಕೇಳಿ ಹಲೋ, ನೂತನವಾಗಿ JDS ಪಕ್ಷಕ್ಕೆ ಸದಸ್ಯತ್ವ ಮಾಡಿಕೊಳ್ಳೋ ಕುರಿತು ಚಾಲನೆ ಕೊಡಲಿಕ್ಕೆ ನಮ್ಮ ರಾಜ್ಯ ಜನತಾದಳದ ಉಪಾಧ್ಯಕ್ಷರು ಆಗಮಿಸಿದ್ದಾರೆ. ಸನ್ಮಾನ್ಯ ನಾನಾಗೌಡರಿಗೆ ನಾನು ಈ ತಾಲೂಕಿನ ಪರವಾಗಿ ನಮ್ಮೆಲ್ಲ ಮುಗ್ಧ ಜನರ ಪರವಾಗಿ ತಮ್ಮನ್ನು ವೆಲ್ಕಮ್ ಮಾಡ್ಕೊತಾ ಇದ್ದೀವಿ. ತಮ್ಮ ಶುಭ ಕೈಯಿಂದ ಇವತ್ತಿನ ದಿವಸ ಚಾಲನೆ ಪಟ್ರಿ ಸದಸ್ಯತ್ವ ನೋಂದಣಿ ಮಾಡಲಿಕ್ಕೆ ತಮ್ಗೆ ನಾವು ಮೊಟ್ಟ ಮೊದಲಿಗೆ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಅದೇ ಥರ ನೂತನವಾಗಿ ತಡವಾಳಗದ ಅಧ್ಯಕ್ಷರಾದಂಥ ನಮ್ಮ ಅಕ್ಕ ಆದಂಥ ಸುನಂದ ಅಕ್ಕ ಅವರಿಗೇನು ನಮ್ಮೆಲ್ಲರ ಪರವಾಗಿ ಅವರಿಗೆ ನಾವು ವಂದನೆಗಳನ್ನು ಸಲ್ಲಿಸ್ತೀವಿ. ಹಾಗೂ ವೇದಿಕೆ ಮೇಲೆ ಎಲ್ಲ ಆಸಕ್ತರಾದಂಥ ಗೌರವಿತ ಗಣ್ಯರೇ ಹಾಗೂ ಭಾವಿ ಶಾಸಕರ ಬೇಡಿ ಪಟ್ಟಿದ್ದೆ. ಇವತ್ತಿನ ದಿವಸ ನಾವು ಸದಸ್ಯತ್ವ ನಾವು ವಿಷಯನೇ ಸದಸ್ಯತ್ವ ಹ್ಯಾಂಗ್ ಮಾಡ್ಕೋಬೇಕು, ನಾವೇನು ಮಾಡಬೇಕು ಸದಸ್ಯತ್ವ ಮಾಡ್ಬೇಕಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಹೊಸ ಮನುಷ್ಯಗೆ ನಾವು ಹಳಿ ಮನುಷ್ಯನ ಅದೀವಿ, ನಾವು ಅವ್ರನ್ನ ಮಾಡ್ಕೊಂಡು ಇದ್ದಿದ್ದಿಲ್ಲ ಅಂತಂದ್ರೆ ಪ್ರತಿಯೊಬ್ಬರು ನಾವು ಮನೆಗೆ ಹೋಗಿ ಅವ್ರಿಗೆ ಅಪ್ರೋಚ್ ಆಗಿ ಹಣ ಒಂದು ಈ ಸಲ ಎಷ್ಟಿದ್ರೆ ನಾವು ಬಿಡಿ ಪಟ್ಟಿ ಗೆಲ್ಸೋದದ, JDS ಪಕ್ಷಕ್ಕೆ ಗೆಲ್ಸೋದದ, ನಿಮ್ಮ ಪರವಾಗಿ ಸಾರ್ವಜನಿಕರ ಪರವಾಗಿ ಒಂದು ಒಳ್ಳೆಯ ವ್ಯಕ್ತಿತ್ವ ನಮ್ಗೆ ಬೇಕಾಗ್ಯದ. ಅದಕ್ಕಾಗಿ ನೀವು ನಮ್ಮ JDS ಪಕ್ಷಕ್ಕೆ ಸೇರ್ಕೋರಿ. ಈ ಪಕ್ಷದ ಏನಾದ್ರು 10 ರೂಪಾಯಿ ಅದರದ್ದು ಸದಸ್ಯತ್ವ ತಿಳಿಸಿದ್ದಿ, ದಯವಿಟ್ಟು ತಾವೆಲ್ಲ ನಮ್ಮ ಜೊತೆ ಸೇರಿ ಒಬ್ಬರು ಸದಸ್ಯರಾದ್ರಪ್ಪ ಅಂತಂದ್ರೆ ಅವ್ರಿಗೆ ಏನು ಮಾಡಬೇಕು, ಅಣ್ಣ ನಿಮ್ಮಿಂದ ಎಷ್ಟು ಮಂದಿ ಮಾಡಿಸ್ತೀವಿ, ಮಿನಿಮಮ್ 2 ಮಂದಿಗೆ ಮಾಡಿಸ್ತೀವಿ. ಮಾತಾಡ್ತೀವಿ ಮಿನಿಮಮ್ ಹೇಳ್ತೀವಿ. ಒಬ್ಬ ಸಿದ್ದು ಅಣ್ಣ ಅದಪ್ಪ ಅಂತಂದ್ರೆ ಸಿದ್ದು ಅಣ್ಣ ಒಂದು 2 ಮಂದಿ, ಅವ್ರು 2 ಮಂದಿ ಕೂಡಿ ಅವ್ರು 4 ಮಂದಿ ಕೊಡಿಸ್ಬೇಕು. ಹಂಗೆ ಮಾಡ್ಕೊತ ಹೋದ್ರೆ ಸದಸ್ಯತ್ವ ಆಗ್ತದೆ. ಮತ್ತೊಂದು ಇದು 25 ಇದರೊಳಗೆ 25 ಇದು ಅದಾವ. ಇದು ನಮ್ಗೆ ಭಾಳ ಭಾರಿ ಇಲ್ಲ. ದಯವಿಟ್ಟು ಇದು ಮಾಡ್ಕೊಳಕ್ಕೆ ಒಬ್ಬೊಬ್ರು ನಾವು ಮಾಡ್ಲಿಕ್ಕೆ ಸಾಧ್ಯ. ಮಾಡ್ಬೇಕಂದ್ರೆ ಈ ಟೈಪ್ ಮಾಡಬೇಕು. ಒಬ್ರಿಗೆ ಪ್ರೀತಿಯಿಂದ ಭೇಟಿ ಆಗಬೇಕು, ಚಾಯ್ ಕುಡಿಸ್ಬೇಕು, ಅವ್ರ ಮನ್ಯಾಗ ಲೀಡಿಂಗ್ ಮಾಡ್ಬೇಕು. ಮತ್ತು ಜಾಸ್ತಿ ನಾವು ಲೇಡೀಸ್ಗೆ ಆದ್ಯತೆ ಕೊಟ್ಟರು ಭಾಳ ಚಲೋ ಆಗ್ತದೆ. ನಾವೆಲ್ಲ ಯುವಕರು ಮಾಡುವಂಥದ್ದು ಕೆಲಸ ಅದ. ಮಾಡ್ಲಿಕ್ಕೆ ಏನು ದೊಡ್ಡ ಮಾತಿಲ್ಲ. ನಾವು एकदम ಪಟಕನೆ ಎಲ್ಲ ಬಂದು ಏನು ಮಾಡ್ಬೇಕು ಅಂತ ಅನ್ನೋದೇನಿಲ್ಲ. ಸದಸ್ಯತ್ವ ಆಗ್ಬೇಕಪ್ಪ. ನಮ್ಮ ವ್ಯಕ್ತಿತ್ವನ ಹಂಗಿರ್ಬೇಕು, ನಮ್ಮ ವ್ಯಕ್ತಿತ್ವ ಹಂಗಿರ್ಬೇಕು. ಎಷ್ಟೊಂದು ನೀವು ಮಾಡ್ಲಿಕ್ಕೆ ಭಾಳ ಸಾಧ್ಯ. ಮತ್ತೊಂದು ನನ್ನ ಜಾತಿನ ಮಾಡ್ತೀವಿ ಅಂತ ಏನಿಲ್ಲ. ನಾವು ಬೇರೆ ಬೇರೆ ಜಾತಿನೂ ಮಾಡ್ಲಿಕ್ಕೂ ನಮ್ಗೆ ಸಾಧ್ಯ. ನಾವಿಂದ ಇಷ್ಟೆಲ್ಲ ಬಂದಿವಪ್ಪ ಅಂದ್ರೆ ಭಾಳ 200-300 ಜನ ಬಂದೀವಿ. ನಾವು 200-300 ಜನ ನಮ್ಗೆ ಭಾಳ ಭಾರಿ 34,000 ಸದಸ್ಯತ್ವ ಮಾಡ್ಲಿಕ್ಕೆ ಸಾಧ್ಯ ಅದ. ಮಾಡ್ಬೇಕಂದ್ರೆ ಪ್ರೀತಿಯಿಂದ ಅವ್ರು ಬರಬೇಕು, ಅವ್ರು ಕೊಡ್ಕೋಬೇಕು. ಅದು 10 ರೂಪಾಯಿ ಅದ. ಅದ್ರ 10 ರೂಪಾಯಿ ಸದಸ್ಯತ್ವ ನಾವು ಮಾಡ್ಕೋಬೇಕಂದ್ರೆ ಅವ್ರಿಗೆ 50 ರೂಪಾಯಿ ನಾವು ಖರ್ಚು ಮಾಡ್ಬೇಕು. ಅಲ್ಲ ಬರ್ರಿ ಸ್ವಲ್ಪ ಅವ್ರು ಬಂದು ಕೂತ್ರಪ್ಪ ಅಂದ್ರೆ ಅಣ್ಣ ನೀವೊಂದು ಮಾಡಿದ್ರೆ ಮತ್ತೆ ನಿಮ್ಮ ದೋಸ್ತ ಯಾರು ಅದಾರೆ ಅವ್ರಿಗೆ ಕರೀಲ್ಲ, ಫೋನ್ ಹಚ್ಚಿ ಪಟಕೆ ಮಾಡ್ಕೊಂಡು ಸ್ವಲ್ಪ ಇಲ್ಲಿ ಹೊಲ್ದಾಗ ಸೆಕೆಂಡ್ ತೊಗೊಂಡು ಹೋಗ್ಬಿಡ್ನಲ್ರಿ ಬಂದು ಮಾಡಿದ ಅವ್ರಿಗೆ ಮನವರಿಸಿ ಸುಮ್ಮನೆ ನಾಮಕರಣ ಮಾಡ್ಕೋಬೇಡ. ಸದಸ್ಯತ್ವ ಹಿಂಗೆ ಮಾಡಬೇಕು. ಅವರು ಆ ಸದಸ್ಯರು ನಮ್ಮ ಬಳಿ ಕೆಲಸ ಮಾಡಬೇಕು. ನಾವು ಮಾಡಿದ್ರೆ BD ಪಾಟೀಲ್ಗೆ ಅದಕ್ಕೆ ಫಲ ಸಿಗುತ್ತೆ. ಅದಕ್ಕಾಗಿ ಅವ್ರಿಗೆ ಪ್ರೀತಿಯಿಂದ
ಒಬ್ಬರ ಮನೆಗೆ ಭೇಟಿ ಆಗಿ ಅವ್ರ ಮನೆಗೆ ಹೋಗಿ ಹೋಗಿ ಅಬ್ಬರ ಇದ್ರೇನು ಮನ್ಯಾಗ ಅಣ್ಣ ಅದನ್ನ ಯಶವಂತಣ್ಣ ಅದನ್ನೇನ್ರಿ ಅದನ್ನ ಬರ್ರಿ ಏನ್ರಿ ಒಳಗೆ ಕರಲ್ಲ ನಾವು ಇಲ್ಲಿ ತನಕ ಬಂದೇವ ಅಂತಂದ್ರೆ ಬರ್ರಿ ಅಣ್ಣ ಬರ್ರಿ ಚಾ ಕುಡ್ರಿ ನೀರು ಕುಡ್ರಿ ಅಂತಾರೆ. ಅವಾಗ ಏನಾರ ಸೊಕಾಸ್ ಕಿಸಿದಂದ್ರೆ ಸದಸ್ಯತ್ವ ಅಭಿಯಾನ ನಡೆದ್ರಿ ಜೆಡಿಎಸ್ದು ದಯವಿಟ್ಟು ನಿಮ್ಮ ಮನ್ಯಾಗ ಎಲ್ಲ ಮನೆ ಮುಗಿಸಿ ಎಲ್ಲ ಕೂಡಿ ಇದ್ದಿದ್ದು ಆದ್ರಪ್ಪ ಅಂತಂದ್ರೆ ನಾವೆಲ್ಲ ಕಾರ್ಯಕರ್ತರು ಕೂಡಿ ಏನಾದ್ರೆ ನಿಮ್ಗೆ ಯಾವುದೇ ಕೆಲಸ ಇರ್ಲಾಕ ಏನು ಇರ್ಲಾಕ ಪಿಂಚಣಿ ಇರ್ಲಾಕ ಏನು ಸಮಸ್ಯೆ ಆಗ್ಲಾಕ ಪೊಲೀಸ್ ಆಗ್ಲಾಕ ನ್ಯಾಯ ಆಗ್ಲಾಕ ನಿಮ್ಗೆ ಎಲ್ಲಿ ಹರಣ ಇದ್ದಾಗ ನಮ್ಮ ಜೆಡಿಎಸ್ ಪಕ್ಷದವ್ರು ನಾವು ಬಂದು ನಿಂದಿರ್ತೀವಣ್ಣ ನಿಮ್ಮ ಮನೆ ಮಂದಿ ಹೋಗ್ತೀವಿ. ಈಗ ನಾವು ಮನ್ಯಾಗ ಸ್ವಲ್ಪ ಕಾಂಗ್ರೆಸ್ದಾಗಿದ್ದೀವಿ ಒಂದು ಅರ್ಧ ಕಾಂಗ್ರೆಸ್ದಾಗ ನಾಲ್ಕು ಅರ್ಧ ನಮ್ಗೆ ಪೂರ್ತಿ ಆ ಕಡೆ ಮಾಡ್ತೀರಿ ಅಂತ ಮನವೊಲಿಸ್ಬೇಕಾಗ್ತದೆ. ಹಂಗಾಗಿ ನಾವು ಮನವೊಲಿಸಿದ ಅವ್ರಿಗೆ ಸದಸ್ಯರು ತಗೋಬೇಕಾಗ್ತದೆ. ನಮ್ಗೆ ದೊಡ್ಡ ಮಾತು ಹೇಳಿದ್ರು ನಾವೆಲ್ಲ ಮಾಡಿದವರಿದ್ದೀವಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ತಮ್ಮೆಲ್ಲ ಇಲ್ಲಿ ಸದಸ್ಯತ್ವ ಅಭಿಯಾನ ನಾನಾಗೌಡ ಕೈ ಹಸ್ತಾನ ಆಗ್ಯದಪ್ಪ ಅಂದ್ರೆ ಅದು ಯಾವಾಗಲೂ ಅದು ಸೇಲ್ ಆಗಲ್ಲ. ಯಾಕಂದ್ರೆ ಆ ಕೈನ ಹೆಂಗೆ ಅದು ಕೈ ಯಾವಾಗಲೂ ಆ ಕೈ ಏನಾದ ಈ ರಾಜ್ಯದಾಗ ಬಹಳಷ್ಟು ಮಂದಿ ಹಣಿಬಾರ್ ಬಂದಿದ್ದ ಕೈ ಅದಾವ. ಆ ಕೈ ಎರಡು ಕೈ ಕಾಲ ದೇಹ ಎಲ್ಲ ಕೂಡಿ ಇಲ್ಲಿ ನಮ್ಮ ಬಿಡಿ ಪಾಟಿಲ್ ಬಂದಾರಪ್ಪ ಅಂತಂದ್ರೆ ಅದು ನಮ್ಮ ಭಾಗದಾಗ ನಮ್ಮ ಸ್ವಾಮಿದವರು ನಮ್ದು ಇದು ಚಲೋ ಅದ ಅಂದಾಗ ಸ್ವತಃ ಬಂದಾಗ ಇದ್ರ ಸಂಬಂಧ ಬಂದ ಪಾಪ ಅವರು ಮೊನ್ನೆ ಅವ್ರ ತಂದೆಯವ್ರ ಪುಣ್ಯತಿಥಿ ತಾಯಿಯವ್ರ ಪುಣ್ಯತಿಥಿ ತಂದೆದ್ರಿ ಪುಣ್ಯತಿಥಿಗೆ ನಾವು ಹೋಗಿದ್ವಿ. ನಾವು ಅನ್ನೋರು ಹೋಗಿ ಅವ್ರ ಅದ್ರೊಳಗೆ ಭೇಟಿಯಾಗಿ ಅವ್ರಿಗೆ ನಾವು ಇದು ಮಾಡಿದ್ವಿ. ಆದ್ರೆ ಅವಾಗ ಭಾಳ ಸೌಜನ್ಯದಿಂದ ಹೇಳಿದ್ರು ಅವರು ಅಣ್ಣವ್ರ ಇಲ್ಲಿ ನಮ್ಮ ಭಾಗದಾಗ ನಾವೆಲ್ಲ ಮನಸ್ಸು ಮಾಡಿದ್ರೆ ಒಂದು 3-4 ಮೇಲೆ ಮಾಡ್ಬೋದು ಜೆಡಿಎಸ್ ಮತ್ತು ಅತಿಯಾಗಿ ಬಹಳಷ್ಟು ಬಿಡಿ ಪಟ್ಟು ಎಲ್ಲೇ ಭಾಳ ಕಾಳಿ ಅದು ಸ್ವಲ್ಪದಾಗ ಹೋಗ್ಯದಲ್ರಿ ನಾವೇನಾದ್ರು ಮಾಡಬೇಕಿತ್ತು. ನಾವು ಮಾಡಿದಷ್ಟು ಮಾಡಿದ್ವಿ ಏನಾದ್ರು ಮಾಡಬೇಕಿತ್ತು. ಏನಾದ್ರು ಆಗ್ಲಾಗಿಲ್ಲ ನಾನೇ ಮಾಡಬೇಕಿತ್ತು. ನಾನೇ ಮಾಡಿಲ್ಲ ಅಂತ ತಮ್ಮ ಪಾಪ ಹಾಕೊಂಡ್ರು. ಹಂಗೇನಿಲ್ಲ ಗೌಡ್ರೆ ನೀವು ಎಷ್ಟು ಮಾಡ್ಬೇಕಂತ ಮಾಡಿ ಹಣಿಬಾರ್ದು ಬೇಕಲ್ಲ. ಯಾಕಂದ್ರೆ ಒಂದು ಯಾವುದೇ ರಾಜಕೀಯವಾಗಿ ಬಹಳ ಸೂಕ್ಷ್ಮವಾಗಿ ಗಮನಿಸಿದಾಗ ಏನಂದ್ರೆ ನಾವು ಹಿಂದುಳಿದ ಮಂದಿ ಅಧ್ಯಕ್ಷ ಮಾಡ್ಬೇಕಂದ್ರೆ ಬಹಳ ಮಂದಿ ಶಾಸಕ ಮಾಡ್ಬೇಕಂದ್ರೆ ಬಹಳ ವಿಚಾರಗಳದಾವ. ಹಾಗಾಗಿ ನೀವು ನೇತೃತ್ವ ತಗೊಂಡಾಗ ಮುಂದಿನ ಎಲೆಕ್ಷನ್ ಒಳಗೆ ನಮ್ಮ ಸದಸ್ಯತ್ವ ಎಷ್ಟು ನಾವೆಲ್ಲ ಮಾಡಿ ತೋರಿಸ್ತೀವಿ. ನಾವು ಮಾಡಿ ತೋರಿಸಿದಕ್ಕಾಗಿ ತಾವು ಬಂದೆಲ್ಲ ಮುಂದೆ ನಿಂತು ಇದಕ್ಕೆ ಹೊಣೆಗಾರಾಗಿ ಮುಂದೆ ನಿಂತು ಒಂದು ಹಿರಿಯ ಹಣ್ಣಾಗಿ ಒಂದು ಸಣ್ಣ ತಮ್ಮ ಗೆಲ್ಲಿಸುವ ಕೆಲಸ ಮಾಡಿದ್ರೆ ಅವ್ರು ಇಷ್ಟು ಬಿಡಿ ಪಟ್ಟರು ಎಷ್ಟು ಶಾಸಕರಾಗ್ಲಿಕ್ಕೆ ಸಾಧ್ಯ. ಈ ಭಾಗದ ರಾಜಕಾರಣ ಎಲ್ಲ ಅರ್ಥ ಮಾಡ್ಕೊಳಕ್ಕೆ ದಿನ ಮಾಡ್ಕೊಂಡಿಲ್ಲ ನಂಗೆ ಅನಿಸ್ತದೆ. ಯಾಕಂದ್ರೆ ಒಂದು ಸೂಕ್ಷ್ಮ ಜೀವಿ ಇದ್ದೀವಿ. ಆ ಸೂಕ್ಷ್ಮ ಜೀವಿ ಹೇಳಿ ನಮ್ಮಲ್ಲಿ ಬಂದಾರಪ್ಪ ಅಂದ್ರೆ ನಮ್ಗೆ ಭಾಳ ಖುಷಿಯಾಗಿದೆ. ಅತಿ ಸೂಕ್ಷ್ಮವಾಗಿ ಗಮನಿಸಿ ಈ ಮತಕ್ಷೇತ್ರ ಒಳಗೆ ಬಿ ಡಿ ಪಾಟೀಲ್ ಗೆಲ್ಲಿಸ್ಬೇಕಂದ್ರೆ ಏನು ಮಾಡಬೇಕು. ಬಿ ಡಿ ಪಾಟೀಲ್ದ ಅವ್ರ ಒಳ್ಳೆತನ ಅಂತ ಅದೇ ಅದ, ನಾವು ಅದ್ರ ಬಗ್ಗೆ ಏನು ಹೇಳಲ್ಲ. ಆದ್ರೆ ಬಿ ಡಿ ಪಾಟೀಲ್ ಎಲ್ಲಿ ಗೆಲುವಲಾಗತ್ತಾರ, ಎಲ್ಲಿ ಅವ್ರು ಫೇಲ್ಯೂರ್ ಆಗ್ಲಾಗ್ತಾರ, ಅವ್ರ ಮುಖ ಅವ್ರಿಗೆ ಕಾಣಲ್ಲ. ನಿಮ್ಮ ಮುಖ ನಿಮ್ಗೆ ಕಾಣಲ್ಲ, ನಿಮ್ಮ ಮುಖ ನನ್ ಕಾಣ್ತದ, ನನ್ನ ಮುಖ ನಿಮ್ಗೆ ಕಾಣ್ತದ. ಹಾಗಾಗಿ ಬಿ ಡಿ ಪಾಟೀಲ್ ಇನ್ನು ಒಂದು ಕರಡಿಯಾಗಿ ಕೆಲಸ ಮಾಡಿದ್ರೆ ಬಿ ಡಿ ಪಾಟೀಲ್ ಶಾಸಕರಾಗ್ಲಿಕ್ಕೆ ಸಾಧ್ಯ. ಮತ್ತೊಂದು ಬಿ ಡಿ ಪಾಟೀಲ್ ಏನಂದ್ರೆ ಒಂದು ಸಾಮಾನ್ಯ ಮನುಷ್ಯ, ನೀವು ಕರೆದ್ರಪ್ಪ ಅಂತ ಬಂದ್ಬಿಡ್ತಾರೆ. ಸ್ಟೇಟಸ್ ಮೇಂಟೈನ್ ಮಾಡುವಂಥದ್ದು ವ್ಯಕ್ತಿತ್ವ ಅವ್ರ ಬಳಿಗಿಲ್ಲ. ಅದಕ್ಕೆ ಅವ್ರಿಗೆ ನಾವು ಶಾಸಕ ಮಾಡ್ಬೋದು. ಇವತ್ತಿನ ದಿವಸ ಒಬ್ಬೊಬ್ಬರು ಯಾರೇ ಶಾಸಕರಾಗಿದ್ದಾರೆ ಅದು ವೈಯಕ್ತಿಕವಾಗಿ ನನ್ನ ವೈಯಕ್ತಿಕವಾಗಿ ನಾ ಹೇಳ್ತೀನಿ ಬೇರೆ ಸರಿಯಾದ. ಆದ್ರೆ ಬಿ ಡಿ ಪಾಟೀಲ್ರಿಗೆ ಭಾಳ ಮಂದಿ ಏನು ಮಾಡ್ತಾರೆ 60,000 ಕೊಟ್ಕೊಂಡ್ರು ಬಿಟ್ಟರು ಅಂತ ಹೇಳಿ ಬಿ ಡಿ ಪಾಟೀಲ್ ಗೆಲುವಾದ ನೀವು ಒತ್ತಾಯಿಸಿ ಆಗಬೇಡಿ. ನಾವೇನು ಮಾಡಬೇಕು, 60,000 ಜನ ಇರ್ತಾರೆ, ಸದಸ್ಯತ್ವ ಅಭಿಯಾನ ಹಮ್ಮಿಕೊಳ್ಳಬೇಕು, ಇನ್ನ ಜನರ ಮ್ಯಾಗ ಉಪಕಾರ ಮಾಡಬೇಕು, ಬೇರೆ ಬೇರೆ ಜಾತಿಯವರಿಗೆ ಸ್ಥಳೀಯ ಕೆಲಸ ಮಾಡಬೇಕು, ಬೇರೆ ಬೇರೆ ಜಾತಿಯವರಿಗೆ ಉಪಕಾರ ಮಾಡಬೇಕು, ಸಾರ್ವಜನಿಕರಿಗೆ ಕೆಲಸ ಮಾಡಬೇಕು ಅಂದಾಗ ಬಿ ಡಿ ಪಾಟೀಲ್ ಜನ ಬಂದು ಒಲವು ತೋರಿಸ್ತಾರೆ. ಬಿ ಡಿ ಪಾಟೀಲ್ ಕೆಟ್ಟ ಚುಚ್ಚೆ ಬರ್ಬೇಕಂದ್ರೆ ಅಯ್ಯೂ ನಾಟಿಕರಿಂದ ಬರ್ಬೋದು, ಯಶವಂತರಾಜದಿಂದ ಬರ್ಬೋದು. ಆದ್ರೆ ನಾವು ಅಯ್ಯೂ ನಾಟಿಕರ ಯಶವಂತರಗೌಡರು ಯಶವಂತರಗೌಡ ಅಂದ್ರೆ MLA ನಮ್ಮ ಯಶವಂತರಗೌಡ ಇದ್ದಾರೆ. ದಯವಿಟ್ಟು ತಪ್ಪು ತಿಳಿಯಾಕ ಬರ್ಬೇಡಿ, ನಾವೀಗ ಅದೇ ಇರ್ತೀವಿ. ಹಾಗಾಗಿ ನಾವೆಲ್ಲ ಕೂಡಿ ಕೆಲಸ ಮಾಡಿದಾಗ ಬಿ ಡಿ ಪಾಟೀಲ್ ಶಾಸಕರ ಆಗಿ ಸಾಧ್ಯ. ಮತ್ತು ಅಯ್ಯೂ ನಾಟಿಕರ ಹೊಲಸ್ ಕೆಲಸ ಮಾಡಿದ್ರೆ ಬಿ ಡಿ ಪಾಟೀಲ್ ಹೋದ ಅಲ್ಲ, ಅವರೆಲ್ಲ ಮುಂದೆ ಅವೆಲ್ಲ ಬಿ ಡಿ ಪಾಟೀಲ್ ಮಂದಿ ಸರಿಯಿಲ್ಲ. ಹಾಗಾಗಿ ನಾವು ಪ್ರತಿಯೊಬ್ಬರು ನಾವೇನಾದ ಕಾರ್ಯಕರ್ತರನ್ನ ನಾವು ಒಳ್ಳೆ ಕೆಲಸ ಮಾಡಬೇಕು, ಜನರ ಮೇಲೆ ಉಪಕಾರ ಮಾಡಬೇಕು, ಜನರ ಸೇವೆ ಮಾಡಬೇಕು ಅಂದಾಗ ಬಿ ಡಿ ಪಾಟೀಲ್ ಶಾಸಕರಾಗ್ಲಿಕ್ಕೆ ಸಾಧ್ಯ ಇದೆ. ಬಿ ಡಿ ಪಾಟೀಲ್ ಈ ಮತಕ್ಷೇತ್ರದ 3 ಲಕ್ಷ ಮಂದಿ ಜನರಾಗಿ ನೋಡಕ್ಕೆ ಅವ್ರಿಗೆ ದೇವರಿಲ್ಲ. ಅವ್ರು ನಮ್ಮ ಸರಿ ಸಮಾನ ಮನುಷ್ಯ, ಅದ್ರ ವಿಶೇಷ ವ್ಯಕ್ತಿ ಆದ. ಒಂದು ಹಿಂದುಳಿದ ವರ್ಗದಿಂದ ನಾವು ಹಿಂದೆ ಆಗಿ ಒಂದು 61,000 ವೋಟ್ ತಗೋಬೇಕಂದ್ರೆ ಸಾಧ್ಯ ಇಲ್ಲ. ಒಂದು ಗ್ರಾಮ ಪಂಚಾಯತ್ ಸದಸ್ಯ ಆಗ್ಬೇಕಂದ್ರೆ 70 ವರ್ಷ ಬೇಕು ಗೌರವ. ಒಂದು ಗ್ರಾಮ ಪಂಚಾಯತ್ ಸದಸ್ಯ ಆಗ್ಬೇಕಂದ್ರೆ 70 ವರ್ಷ ಬೇಕು. 70 ವರ್ಷದೊಳಗೆ ಅದೇ ಒಂದು ಸಲ ಹಿಂಗಾಗಿತ್ತು, ಅದು ಬ್ರೇಡ್ ಅನ್ನೋದು
ಬಿ ಡಿ ಪಾಟೀಲ್ ಶಾಸಕ ಮಾಡ್ಬೇಕಂದ್ರೆ 2 ಸಲ ಬಿದ್ದು ಕಮ್ಮಿ ಬೆಳ್ಯಾಕ ಹೋಗ್ಬರ್ರಿ. ನಾವು ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಅದಕ್ಕೆ ನಾವು ಮಾಡೀವಿ. ದೇವ್ರಿಗೆ ಸಾಕ್ಷಿ ಇಟ್ಟು ಮಾಡಿ ದೇವರಂತ ಮಂಚಾಗಿ ಮಾಡೀವಿ. ಅದನ್ನ ಇದುವಾಗೆಲ್ಲ ಈ ಸಲ ಎಷ್ಟೊತ್ತಿದ್ರು ಬಿ ಡಿ ಪಾಟೀಲ್ ಶಾಸಕರು ಮಾಡಬೇಕಾಗ್ಯದ. ಆ ಕಾರಣಕ್ಕೆ ಹೇಳಲ್ಲ, ಮಾಡ್ಬೇಕಂದ್ರೆ ನಮ್ಮ ವಿಚಾರ. ಅವಾಗ ನಾವು ಮಾಡಿದಾಗ ಏನಂತ ಎಷ್ಟೊತ್ತಿದ್ರು ಬಿ ಡಿ ಪಾಟೀಲ್ ಶಾಸಕರಾಗ್ತಕ್ಕ ನಾವು ದುಡಿಬೇಕಾಗ್ಯದ. ಬಿ ಡಿ ಪಾಟೀಲ್ ದುಡಿಬೇಕಂದ್ರೆ ನಾವು ಏನ್ ಮಾಡ್ಬೇಕಂತ ಸದಸ್ಯರ ಅಭಿಯಾನ ಅದಲ್ಲ, ಇದು ಬುಕ್ ಬಂದು ಮನ್ಯಾಗ ಕಾಡಬಾರ್ದು. ಪ್ರತಿಯೊಂದು ಒಂದು ಓಟ್ ಏನ್ ಮಾಡಿಸ್ತಿರಲ್ಲ ಅದು ಬಿ ಡಿ ಪಾಟೀಲ್ ಸಂಬಂಧ ಶಾಸಕರು ಮಾಡೋ ಸಂಬಂಧ. 100ಕ್ಕೆ ಆದಾಗ ಬಿ ಡಿ ಪಾಟೀಲ್ ಶಾಸಕರಾಗ್ತಾರೆ. ಆ ಒಂದು ಏನು ಓಟ್ ಅದ ಇದ್ರಾಗ ನಾ ಏನ್ ಹೇಳ್ತೀನಿ ಬರ್ತೀನಿ. 100 ಓಟ್ ತಗೊಂಡ್ರೆ ಬಿ ಡಿ ಪಾಟೀಲ್ ಶಾಸಕರಾಗಲ್ಲ. 100 ಓಟ್ ತಗೊಂಡಾಗ ಬಿ ಡಿ ಪಾಟೀಲ್ ಶಾಸಕ ಆಗ್ತಾರೆ. ಅಂದ್ರೆ ಪ್ರತಿಯೊಂದು ಓಟು ಇಂಪಾರ್ಟೆಂಟ್ ಅದ. ಬಿ ಡಿ ಪಾಟೀಲ್ ಓಟ ನಾವು ರಜೆ ಇದ್ದೀವಿ. ಹಾಗಾಗಿ ತಮಗೆ ನಾನು ವಿಶೇಷವಾಗಿ ಹೇಳಾಕಿದ್ದೀನಿ, ಈ ಸಲ ನಾವೆಲ್ಲ ಜಾತಿದವ್ರು ಕೂಡಿ ಏನದ ಸದಸ್ಯತ್ವ ಅಭಿಯಾನ ನಡೆಸಿ ಏನದ ಮ್ಯಾಕ್ಸಿಮಮ್ ಸದಸ್ಯತ್ವ ಮಾಡಿಕೊಂಡು ಅಲ್ಲಿ ನಾವು ಬೆಂಗಳೂರದಾಗ ತೋರಿಸ್ಬೇಕಾಗ್ತದೆ. ನಾವು ಕೆಲಸ ಮಾಡಾಕತ್ತೀವಿ, ಬಿ ಡಿ ಪಾಟೀಲ್ ಟೀಮ್ ಬಿ ಡಿ ಪಾಟೀಲ್ ಕೆಲಸ ಮಾಡಾಕ್ತಾರಂತ. ದಯವಿಟ್ಟು ನಾವು ವಿಶೇಷವಾಗಿ ತಗೊಂಡು ನಾಮಕಸ ತೊಗೊಂಡು ಮಾಡಕ್ಕೆ ಹೋಗ್ಬೇಡ್ರಿ. ಇದಕ್ಕೆ ಸ್ವಲ್ಪ ಅಡ್ಡಾಡಿ ಪ್ರೀತಿಯಿಂದ ಎಲ್ಲ ಮನೆಗೆ ಅಡ್ಡಾಡಿ, ನಿಮ್ಮ ದೋಸ್ತರಿಗೆ ಅಡ್ಡಾಡ್ರಿ, ನಿಮ್ಮ ಬೀಗರಿಗೆ ಅಡ್ಡಾಡ್ರಿ. ನಮ್ಮ ಮತಕ್ಷೇತ್ರದೆಲ್ಲ ಮಾಡ್ಕೊಂಡೇನ ಒಂದು ಸದಸ್ಯತ್ವ ಅಭಿಯಾನ ಮಾಡಿ ಅವ್ರಿಗೆ ಕೊಡೋದು. ಮತ್ತೊಂದು ವಿಶೇಷವಾಗಿ ನಾನು ನಾನಾಗೌಡರಿಗಾಗಲಿ ಬಿ ಡಿ ಪಾಟೀಲ್ಗಾಗಲಿ ಒಂದು ಆತ್ಮೀಯ ನಾನು ಒಂದು ವಿಶೇಷವಾಗಿ ಹೇಳಾಕ್ತೀನಿ. ಯಾಕಪ್ಪ ಅಂತಂದ್ರೆ ನಮ್ಮ ಪಾರ್ಟಿ ಏನಂದ್ರೆ ಬಿ ಜೆ ಪಿ ಜೊತೆ ಅಲಯನ್ಸ್ ಆಗೈತಿ. ಬಿ ಜೆ ಪಿ ಅಲಯನ್ಸ್ ಆಗ್ಯದಪ್ಪ ಅಂದ್ರೆ ಕುಮಾರಣ್ಣವರು ದೇವೇಗೌಡರು ಅಷ್ಟು ರುಚಿಲ್ಲ. ಆ ಪಾರ್ಟಿ ಅಲಯನ್ಸ್ ಆಗ್ಯದಂದ್ರೆ ನಮ್ದು ಏನಾದ್ರು ಫೈದೆ ಆಗ್ತದೆ, ನಮ್ಮ ಕಾರ್ಯಕರ್ತರಿಗೆ ಫೈದೆ ಆಗಲಿ ಅಂತ ಸೇರ್ಕೊಂಡ್ರ. ದಯವಿಟ್ಟು ನಮ್ಮ ಸಮಾಜ ಮಂದಿಗೆ, ಮುಸಲ್ಮಾನ್ ಸಮಾಜ ಮಂದಿಗೆ ನಾವು ಇವತ್ತೇನು ಹೇಳಬೇಕು ಬಯಸ್ತೀನಪ್ಪ ಅಂತಂದ್ರೆ ಬಹುತೇಕ ನೀವು ತಪ್ಪು ಕಲ್ಪನಾದಾಗಿದ್ದೀರಿ. ಆ ಪಾರ್ಟಿ ಬಿ ಜೆ ಪಿದಾಗ ಹೋಗ್ಯದ ನಮ್ಮ ಮಂದಿಲ್ಲ ಅಂತಂದು ನಿಮಗೂ ಆದ, ನನಗೂ ಬಹಳಷ್ಟು ಮಂದಿ ಫೋನ್ ಹಚ್ಚಿ ಕೇಳಾರ. ಆದ್ರೆ ಇದಕ್ಕೆ ನಾನು ಸ್ಪಷ್ಟನೆ ಹ್ಯಾಂಗೆ ಕೊಡ್ತೀನಪ್ಪ ಅಂತಂದ್ರೆ, ಮೊನ್ನೆ ಅಣ್ಣವರು ಬಿ ಡಿ ಪಾಟೀಲ್ ಅಣ್ಣವರು ಪೂರ್ವಭಾವಿ ಸಭೆಗೆ ನಿಖಿಲ್ ಕುಮಾರಸ್ವಾಮಿ ಬರಬೇಕು ಹೋಗಿದ್ರು. ಪೂರ್ವಭಾವಿ ಸಭೆ ಕಟ್ಟಿದ್ರು. ಅವಾಗ ಅವರು ಅಲ್ಲಿದ್ರು. ಅವಾಗ ಏನೋ ಕ್ವಶನ್ ಮಾಡ್ತಾರೆ, ಪತ್ರಕರ್ತ ಕ್ವಶನ್ ಮಾಡ್ಯಾರ. ರಾಜುಗೌಡರಿಗೆ ಮಾಡ್ತಾರೆ. ರಾಜುಗೌಡರು ಅಧಿಕೃತವಾಗಿ ಅವರು ನಮ್ಮ ಪಕ್ಷದ MLA ಅದ, ಗುಡ್ ಪರ್ಸನ್. ಅವ್ರಿಗೆ ಹೇಳಿದ್ರೆ ಹೀಗೆಲ್ಲ ವಿಚಾರಗಳದವ್ರು ನಿಮ್ಮ ಪಕ್ಷ ಏನಾದ ಯಾವ ವಿಚಾರ ಮ್ಯಾಗ ನೀವು ಜನರ ಬಗ್ಗೆ ಹೋಗ್ತೀರಿ, ನಿಮ್ಮ ವಿಚಾರಗಳು ಏನದಾವ. ಈಗ ಬಿ ಜೆ ಪಿ ಜೊತೆ ಕೂಡಿರಪ್ಪ ಅಂದ್ರೆ ಅವ್ರ ವಿಚಾರಗಳು ಬೇರೆ ಅದಾವ, ನಿಮ್ಮ ಜಾತ್ಯತೀತ ದಳದ ವಿಚಾರಗಳು ಬೇರೆ ಅದಾವ ತಂದು. ಅವಾಗ ರಾಜುಗೌಡರು ಅಧಿಕೃತವಾಗಿ ಅವ್ರು ಹೇಳಿದ್ರು. ಏನ್ ಹೇಳಬೇಕಪ್ಪ ಅಂತಂದ್ರೆ, ನಮ್ಮ ಪಕ್ಷ ಸಿದ್ಧಾಂತಗಳು ಚೇಂಜ್ ಆಗಿಲ್ಲ, ನಮ್ಮ ಪಕ್ಷ ಸಿದ್ಧಾಂತಗಳು ಚೇಂಜ್ ಆಗುವುದಿಲ್ಲ. ನಾವು ಜಾತಿಯ ಜನತಾ ದಳದ ಬಗ್ಗೆ ನಮ್ಮ ಸಿದ್ಧಾಂತಗಳು ಅದಾವ. ನಾವೆಲ್ಲ ಸಮಾಜದವ್ರಿಗೆ ಕೂಡಿ ಏನದ ನಾವು ತಗೊಂಡು ಹೋಗ್ತೀವಿ. ಅವ್ರ ಸಿದ್ಧಾಂತಗಳು ಬೇರೆ ಅದ, ನಮ್ಮ ಸಿದ್ಧಾಂತಗಳು ಬೇರೆ ಅದ. ಅವ್ರಿಗೆ ಬಿಟ್ಟದ್ದು ವಿಷಯ. ನಮ್ಮ ಜಾತಿಯ ಜನತಾ ದಳದಿಂದ ನಾವು ಎಲ್ಲರಿಗೂ ತಗೊಂಡು ಅಲ್ಪಸಂಖ್ಯಾತರಿಗಾಗಿ ಎಲ್ಲರಿಗೂ ತಗೊಂಡು ಹೋಗ್ತೀವಿ ತಗೊಂಡು ಮಾತು ಅವ್ರು ಹೇಳಿದ್ರು. ಮತ್ತೊಂದು ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಸಾಹೇಬರು ಬಂದಿದ್ರು. ಅವಾಗಾದ್ರೂ ಒಂದು ಪ್ರೆಸ್ ಕೊಟ್ಟರು. ನೀವು ಅವಾಗ ಅವ್ರಿಗೆ ಕೇಳಿದ್ರು ಸಾಹೇಬ್ರ ಮತ್ತು ಹಿಂಗೆ ಚಂದ್ರ ವಿಷಯಗಳು ಕೇಳಿದಾಗ ಅವರು ಅದೇ ಹೇಳಿದ್ರು, ನಿಮ್ಮ ಪಕ್ಷ ಯಾವ ಸಿದ್ಧಾಂತ ಮ್ಯಾಗ ಜನರ ಮಧ್ಯದಲ್ಲಿ ಹೋಗ್ತೀವಿ ನೀವು, ನಿಮ್ಮ ಪಕ್ಷದ ಏನೋ ಜಾತ್ಯತೆ ಅದ, ಅದು ಬಿ ಜೆ ಪಿದಾಗ ಕೊಡ್ಲಿಪ್ಪ ಅಂತ ನಿಮ್ಮ ವಿಚಾರಗಳು ಏನಂದ್ರು. ಅವಾಗ ಏನಂದ್ರು, ಕುಮಾರಣ್ಣವ್ರು ಹೇಳಿದ್ದು ಮಾತದ, ಅವ್ರ ಕಡೆಯಿಂದ ನಾ ಹೇಳ್ತಾ ಇದ್ದೀನಿ, ನಮ್ಮ ಪಕ್ಷ ಸಿದ್ಧಾಂತಗಳು ಯಾವಾಗಲೂ ಬದಲಾಯಿಸುವುದಿಲ್ಲ, ಎಲ್ಲ ಕುಟುಂಬದವ್ರಿಗೆ ತಗೊಂಡು ಸರಿ ಸಮಾನವಾಗಿ ಹೋಗ್ತೀವಿ. ಅದು ನಮ್ದು ಅಲ್ಲಿ ಅಲ್ಲಿ ಬೆಂಗಳೂರು ಲೆವೆಲ್ದಾಗ ನಾವು ಏನು ಮಾಡ್ಕೊಳ್ಳೋದು ಅದು ನಾವು ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿವಿ. ಅದರಿಂದ ಇಲ್ಲ, ಅದು ಅವರು ಬಿಟ್ಟು ವಿಷಯ. ಅದು ಮಾಡಿದ್ದಕ್ಕೆ ನಾವು ಫೈದೇನೇ ಆಗಿದೆ. ಈಗ ನಮ್ಮ ಕುಮಾರಣ್ಣವರು ಏನದ ಅವ್ರು ಸಚಿವರಾಗ್ಯಾರ. ಅವ್ರು ಸಚಿವರಾಗಿದ್ರೆ ನಮ್ಮೆಲ್ಲ ಪಕ್ಷದವ್ರು ಬಿ ಡಿ ಪಾಟೀಲ್ ಏನು ಕೆಲಸ ತಗೊಂಡು ಮಾಡ್ಲಿಕ್ಕೆ ಸಾಧ್ಯ ಅದ. ಅದಕ್ಕೆ ನಮ್ಮ ಬೆಂದಿನಿಂದ ನಾವು ವಿಶೇಷವಾಗಿ ನನ್ನ ಮುಸಲ್ಮಾನ್ ಸಮಾಜದಿಂದ ವಿಶೇಷವಾಗಿ ಹೇಳ್ತೀನಿ. ಅವತ್ತಲ್ಲಿ ನಂಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ, ದಯವಿಟ್ಟು ಕೊಟ್ಟಿಲ್ಲ ಅಂತ ನಾನು ಹೇಳಿಲ್ಲ. ವಿಶೇಷವಾಗಿ ನಮ್ಮ ಮುಸಲ್ಮಾನ್ ಸಮಾಜ ಮಂದಿಗೆ, ಹಿಂದುಳಿದ ಮಂದಿಗೆ, ಅಲ್ಪಸಂಖ್ಯಾತರಿಗೆ ವಿಶೇಷವಾಗಿ ಹೇಳ್ತೀನಿ, ಈ ಪಕ್ಷ ಸಿದ್ಧಾಂತಗಳು ಅವೇ ಮೊದಲಿನಿಂದ ಅದಾವ. ಮೊದಲಿನ ಸಿದ್ಧಾಂತಗಳು ಜಾತ್ಯದ ಜನತಾ ದಳನೇ ಅದ. ಹಾಗಾಗಿ ನೀವು ಏನಾದ್ರು ತಪ್ಪು ವಿಚಾರ ಮಾಡ್ಕೊಂಡು ಬಿ ಜೆ ಪಿದಾಗ ಹೋಗ್ಯಾರ, ನಾವು ಅದಕ್ಕೆ ಅದೇನು ತಿಳಿಕ್ರಮ ಮಾಡ್ಕೋಬೇಡಿ. ನಾವು ರಾಜ್ಯ ನಾಯಕರಿಗೆ ನಂಗೆ ಮಾಡಿದಾರ, ನಂದು ಜವಾಬ್ದಾರಿ ಅಂತ ಹೇಳಿ ಯಾವಾಗಲೂ ನಿಮ್ಮ ಜೊತೆ ನಾವು ಇದ್ದೀವಿ. ನಾನಾಗೌಡರು ಅದಾರ, ಬಿ ಡಿ ಪಾಟೀಲ್ ಅದಾರ. ದಯವಿಟ್ಟು ಚೆನ್ನಾಗಿ ಏನು ತೆಗೆದು ಹೋಗಾಟ ಏನದ, ನೀವೆಲ್ಲ ಜವಾಬ್ದಾರಿ ಬದಲು ಬಂದ, ನಮ್ಮ ಮಗನ ಬಂದಾರ, ಇರ್ಫಾನ್ ಬಂದಾರ, ಚಾಂದಣ್ಣ ತೆನ್ನಳದಿಂದ ಬಂದಾರ, ನಮ್ಮ ಅಲ್ಲ ಇದರಿಂದ ಅಂಜಿಗಿದಿಂದ ಬಹಳಷ್ಟು ಜನ ವಿಶೇಷವಾಗಿ ಬಂದಾರ. ಏನೂ ತಲೆ ಕ್ರಮ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಸದಸ್ಯತ್ವ ಅಭಿಯಾನದೊಳಗೆ ನಾವು ಜಾಸ್ತಿ ಸದಸ್ಯತ್ವ ಮಾಡ್ಬೋದು. ಮತ್ತೊಂದು ಏನದ, ಬಹಳಷ್ಟು ಮಂದಿಗೆ ಏನೋ ತಾರತಮ್ಯ ಅದ. ನಮ್ಮ
ಅಲ್ಪಸಂಖ್ಯಾತರಿಗೆ ಕಿಡಿಗಳಿಸ್ಲಾಗ್ತಾರೆ ಅಂತ ಯಾರೇ 2-3-4 ಮಂದಿ ಹೇಳಿದ್ರು. ಹಂಗೆ ತೈಲಿಕ್ಕೆ ಹೋಗ್ಬಿಟ್ಟು ತಲೆ ಕರ್ಕೊಳ್ಳೋ ಖರೀ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಮತಕ್ಷೇತ್ರದಾಗ 3 ಲಕ್ಷ ಜನ ಅದ, ಸ್ವಲ್ಪ ತಾರತಮ್ಯ ಆಗಿರ್ತದೆ. ಆದ್ರೆ ಬಿಡಿ ಪಾಟೀಲ್ ಆ ಮನುಷ್ಯ ಅಲ್ಲ. ನೀವು ಎಲ್ಲಿ ದೂರ ನಿಂತರು ಬರೀ ಇರ್ಪಾಂಗಣ ಅಂತಾರೆ. ಆದ್ರೆ ಏನು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತದೆ, ತೆಗಿ ಖರಾಬ್ ಮಾಡ್ಕೋಬೇಕು ಹೋಗ್ಬಿಡ್ರಿ. ನಾವು ನಮ್ಮ ಮನ್ಯಾಗ ನಾವು 10 ಮಂದಿ ಇದ್ರು ತಾರತಮ್ಯ ಆಗ್ತದೆ, ಅಣ್ಣತಂಬ್ರು ಇದ್ರು ನಾವು ಯಾಕಡೆ ಏನು ಮಾಡ್ತಿರ್ತೀವಿ. ಆ ಮನುಷ್ಯ 3 ಲಕ್ಷ ಜನರಿಗೆ ಮೇಂಟೈನ್ ಮಾಡ್ಬೇಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತದೆ. ದಯವಿಟ್ಟು ತಾವೆಲ್ಲರೂ ತಾಳ್ಮೆ ತಗೋಬೇಕು. ಶಾಸಕರಾದಾಗ ಏನಲ್ಲ ಅವಾಗ ನಿಮ್ಗೆ ನಿಮ್ ನಡೀತದ ಆಟ. ನಾವು ಬಿಡಿ ಪಾಡ ನಾವು MLA ತಂದಾಗ ಸ್ವಲ್ಪ ಎದೆ ತಟ್ಟಿಡಲ್ಲ ಅವಾಗ ನಮ್ಮ ಭಾಳ. ಈಗ ಮನುಷ್ಯ ಅದು 2 ಸಲ ಬಿದ್ದದಪ್ಪ ಅಂದ್ರೆ ಒಂದೇ ಸಲ ಈ ಬಹಳಷ್ಟು ಮಂದಿ ಇದ್ದೀನಿ. ನಾನು ಮುನ್ಸಿಪಾಲಿಟಿಗೆ 2 ಸಲ ಬಿದ್ದೋಗಿದ್ದೀನಿ. 2 ಸಲ ಬಿದ್ದರೆ ಕಬ್ಬ ರೆಡಿ ಐತಿ, ಬರೀ ಮುನ್ಸಿಪಾಲಿಟಿ ಹೇಳಾಕಿದ್ದೀನಿ. ಈಗ MLA 2 ಸಲ ಏನೇ ಅನಿವಾರ್ಯ ಕಾರಣಕ್ಕೆ ಬಿದ್ದಾರೆ. ನಮ್ದೇ ಏನಾದ್ರು ತಪ್ಪಾಗಿರ್ಬೇಕು, ಅವ್ರ ಅನಿವಾರ್ಯ ಏನಾದ್ರು ಆಗಿರ್ಬೇಕು. ಮುಂದಿನ ಸಲ ಶಾಸಕರಾಗ್ತಾರೆ, ಆದ್ರೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಯಾಕಂದ್ರೆ ರೊಕ್ಕದ ವಿಷಯ ಒಳಗೆ ಆಗಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಸಹಕಾರದಾಗೆ ಅವ್ರು ಶಾಸಕರಾಗ್ತಾರೆ. ದಯವಿಟ್ಟು ತಾರತಮ್ಯ ಮಾಡ್ಕೊಳಕ್ ಹೋಗ್ಬೇಡ್ರಿ, ಶಟ್ಗೋರಿ ಆದ್ರೆ ಬದಲಾಯಿಸ್ಬೇಡ್ರಿ. ನನಗಳು ಸಾಧ್ಯ ನಮ್ಮ ಹಿಂದಿ ಒಳಗೆ ಒಂದು ಕಹಾವತ್ ಅದ್ರಿ. ಏನದಪ್ಪ ಅಂತಂದ್ರ ನಾರಾಜ್ ವಯಸ್ಸು ಇನ್ಸಾನ್ಕು ಮನಾಸಕ್ತಿ ಅಂತ. ನಾರಾಜ್ ಅಂದ್ರೆ ಶಟ್ಕೊಂಡವ್ರಿ, ಅವ್ರಿಗೆ ನಾವು ಏನಾರು ಮಾಡಿ ಇದು ಮಾಡ್ತೀವಿ. ಬದಲೇವೆ ಇನ್ಸಾನ್ಕು ನೈ ಮನಾಸಕ್ತಿ ಅಂತ. ಬದಲ್ ಕಲಾಸ ಅಂತ ಮಾಡ್ತೀರ, ಅವ್ರಿಗೆ ಏನು ಮಾಡ್ಲಾಕ ಬರಲ್ಲ. ಆದ್ರೆ ದಯವಿಟ್ಟು ನೀವು ಮತ್ತೊಮ್ಮೆ ಕೈ ಜೋಡಿಸಿ ಹೇಳ್ತೀನಿ, ಬದಲಾಯಿಸ್ಬೇಡ್ರಿ. ನಾರಾಜ್ ಆಗಿ ನಡೀತದೆ. ಮತ್ತೆ ಬಿಡಿ ಪಡೆದು ಬಂದು ಕೈ ಕಾಲು ಬೀಳ್ತು, ಏನೋ ಬರು ಮಾಡ್ಬೇಡ್ರಿ, ಹಿಂಗೆ ಮಾಡ್ಬೇಡ್ರಿ. ನೀವೇ ಇಲ್ಲಿಂದ್ರೆ ನೀವೇನು ಬೈದ್ರು ಅದು ಅವರು ಬಸವಣ್ಣ ಇದ್ದಂಗೆ ಆಯ್ತಪ್ಪ. ನಂಬರ್ ಅದ ನಡೆಯಿರಿ. ಯಾಕಂದ್ರೆ ಅವ್ರಿಗೆ ಅರ್ಥ ಆಗ್ತದೆ. 2-3 ಸಾಲ ನಮ್ಗೆ ವೋಟ್ ಹಾಕ್ಯಾರಪ್ಪ. ರೊಕ್ಕ ಕೊಟ್ಟು ವೋಟ್ ಹಾಕಿದ್ರೆ ಈ ಮತಕ್ಷೇತ್ರ ಒಳಗೆ ಏಕೈಕ ಮತಕ್ಷೇತ್ರ ಇದ್ರೆ ಇಡೀ ರಾಜ್ಯದೊಳಗೆ ಅದು ಹಿಂಡಿ, ಅದು ಬಿಡಿ ಪಾಟೀಲ್ ಪರವಾಗಿ. ಬಿಡಿ ಪಾಟೀಲ್ ವ್ಯಕ್ತಿತ್ವ ಭಾಳ ಚಲೋ ಅದ. ಹಿಂದಿನ ನಾಳೆ ಅವರು ಮುಂದಿನ ಸಲ 20 ಶಾಸಕರು ನಾವೆಲ್ಲರೂ ಕೂಡಿ ಮಾಡೋಣ. ಅವ್ರು ಆಗ್ತಾರೆ. ನಾರಾಜ್ ಆಗಬೇಡ್ರಿ. ಬರೀ ನಮ್ಗೆ 7-8 ಸಾವಿರ ಓಟ್ ಬೇಕಾದ. ಆ 7-8 ಸಾವಿರ ಓಟ್ ಏನಿಲ್ಲ. ಈ ನಾನಾಗೌಡ ನಮ್ಮ ಮಧ್ಯದಲ್ಲಿ ಬಂದಾರ, ವಿಶೇಷವಾಗಿ ಬೆಂಗಳೂರಿನಿಂದ ಬಂದಾರ. ಬಿಡಿ ಪಾಟೀಲ್ಗೆ ಶಾಸಕ ಮಾಡ್ತೀನಿ ಅಂತ ಅವ್ರು ಅಲ್ಲಿ ಕೂತಿಲ್ಲ. ಅದು ಅವ್ರ ತಾಯಿಯವರ ಪುಣ್ಯತಿಥಿ ಇದ್ದಾಗ ಹೇಳ್ಯಾರ. ಅದು ಎಲ್ಲಿ ಅವರು ಅದನ್ನು ಹೇಳಿದ್ರು, ಇಲ್ಲಣ್ಣ ಅಲ್ಲಿ ಬಂದ್ರೆ ಬರೋವರೆಗೆ ನಮ್ಮ ವೈಯಕ್ತಿಕ ಆದ್ರೂ ನಿಮ್ಗೆ ಹೆಲ್ಪ್ ಮಾಡಿ ಒಟ್ಟು ನಿಮ್ಗೆ ಶಾಸಕ ಮಾಡೋದದ, ಸ್ವಲ್ಪದಾಗ ಹೋಗ್ಲಾಕತ್ತೀರಿ, ನಮಗೂ ಬೇಜಾರಾಗ್ಲಾಗ್ತದೆ ಅಂತ ಮಾತು ಹೇಳ್ಯಾರ. ಹಾಗಾಗಿ ಏನದ ನಾವೆಲ್ಲರೂ ಸದಸ್ಯರ ಇದು ಅಭಿಯಾನ ಮಾಡಿದಾಗ ಬಿಡಿ ಪಾಟೀಲ್ ಶಾಸಕ ಆಗ್ತಾರೆ. ದಯವಿಟ್ಟು ನಿಮ್ಗೆ ಅರ್ಥ ಮಾಡ್ಕೊರಿ. ನಾವು ಮಾತಾಡೋದು, ನಾವು ಲೀಡರ್ಶಿಪ್ ಮಾಡೋದು ಬೇಡ. ಯಾವಾಗ ಆಗ್ತದ ಅವ್ರು ಬಿಡಿ ಪಾಟೀಲ್ ಶಾಸಕರಾದ ನಾವು ಎಲ್ಲರೂ ಮಾಡ್ಬೇಕು. ನಾವೆಲ್ಲ MLA ಯಾವ MLA ಹೇಳ ನೋಡಿ ಹೇಳ್ರು. ನಾ MLA ಆಗ್ತೀವಿ ಅಂತ ಯಾರು ಎಲ್ಲಿ ಕೇಳಿರ ಕೇಳ್ರು. ಇದು MLA ಸ್ಟೇಜ್ನಲ್ಲಿ ಸನಿ ಹೋದ್ರೆ ತಳಗಿಂದ ಪಟ್ಕ ಮಾಡಬೇಕು ಮತ್ತೆ ಕುಂದ್ರು. ಈ ಮನುಷ್ಯ ಹಾಗಿಲ್ಲ. ಎಲ್ಲರಿಗೂ ಸ್ಟೇಜ್ ಮೇಲೆ ಕುಂದಿರ್ತಿ ಅಲ್ಲಿ ಅವ್ರ ವ್ಯಕ್ತಿತ್ವ ನಂಗೆ ಅವರು ಮತ್ತೆ ಭಾಳ ಮಂದಿ ಏನು ಮಾಡ್ತಾರೆ ಅಂತ ಅನ್ಕೋಬೇಕು. ವ್ಯಕ್ತಿತ್ವ ನಂಗೆ ಅದೇನು ಮಾಡಕ್ ಬರಲ್ಲ. ಇಂಥ ವ್ಯಕ್ತಿಗೆ ನಾವು ಶಾಸಕ ಮಾಡಿದ್ರೆ ನಮ್ಗೆ ಎಲ್ಲೇ ಈಗ ಇಲ್ಲಿ ಫ್ಯಾಕ್ಟ್ರಿ ಇದ್ದಂಗೆ ನಮ್ಗೆ ಲೀಡರ್ ಮಾಡ್ಲಿಕ್ಕೆ ಒಂದು ಫ್ಯಾಕ್ಟ್ರಿ ಇದ್ದಂಗೆ. ಆ ಫ್ಯಾಕ್ಟ್ರಿಗೆ ನಾವು ಏನದ ಅದಕ್ಕೆ ನಾವು ಸ್ವಲ್ಪ ಮಟೀರಿಯಲ್ ಕೊಡ್ಬೇಕಪ್ಪ ಅಂತಂದ್ರೆ ನಾವು ಓಟಿಂಗ್ ಮುಖಾಂತರ ಅವ್ರ ಶಕ್ತಿ ಬಲ ಪಡಿಸಿದಪ್ಪ ಅಂದ್ರೆ ಅವ್ರು ಶಾಸಕರಾಗ್ತಾರೆ. ಅವ್ರು ಶಾಸಕ ಆದ್ರೆ ನಾವೆಲ್ಲ ಶಾಸಕರಾಗ್ಲಿಕ್ಕೆ ಸಾಧ್ಯ ಅದ. ಜನ ಬಹಳಷ್ಟು ಮಾತಾಡೋದ್ರೆ ನಾನು ಮಾತಾಡೋದು ಸ್ವಲ್ಪ ಇನ್ನ ಮತ್ತೇನು ಹೇಳಲ್ಲ. ನಾನು ಇದೇ ಅಭಿಯಾನ ಬಗ್ಗೆ ಒಬ್ಬೊಬ್ರಿಗೆ ಮನೆಗೆ ಹೋಗಿ ನಮ್ಮ ದೋಸ್ತರಿಗೆ, ನಮ್ಮ ಬೀಗರಿಗೆ, ಬಜ್ರಿಗೆ ಹೋಗಿ ಮಾಡಿ ನಮ್ಮ ಮತಕ್ಷೇತ್ರ ಒಳಗೆ ಎಲ್ಲರಿಗೆ ಕನ್ವಿನ್ಸ್ ಮಾಡಿ ಈ ಸಲ ಎಷ್ಟೊಂದು ಮಾಡೋದು ಸ್ವಲ್ಪ ಒಂದು ಸದಸ್ಯತ್ವ ಮಾಡಿ ಅಂತ ನೀಟಾಗಿ ಅವ್ರು ಬರ್ಕೊಂಡು ಅವ್ರ ಮೊಬೈಲ್ ಬರ್ಕೊಂಡು ಅವ್ರ ಇಮೇಲ್ ನಂಬರ್ ಐತಿ, ಅವ್ರಿಗೆ ನಂಬರ್ ಸದಸ್ಯತ್ವ ನಂಬರ್ನೂ ಬರ್ತೈತಿ. ನಂಬರ್ ಟೋಟಲ್ ಅವರೆಲ್ಲ ಇದೆಲ್ಲ ಕುಮಾರಸ್ವಾಮಿ ಅವರು ಬಹಳ ಸೂಕ್ಷ್ಮವಾಗಿ ಗಮನಿಸ್ಲಾಗ್ತಾರೆ. ಪ್ರತಿಯೊಬ್ಬರ ಸದಸ್ಯರಿಗೆ ಬಿಡಿ ಪಾಟೀಲ್ಗೆ ಎಷ್ಟು ಮರ್ಯಾದೆ ಅದ ಅಷ್ಟೇ ಮರ್ಯಾದೆ ಯಾಕಂದ್ರೆ ಇದು ಅಧಿಕೃತವಾಗಿ ಅದ. ಈ ನಂಬರ್ ಎಲ್ಲ ಅದಾವ. ಹಾಗಾಗಿ ತಮ್ಮೆಲ್ಲರಿಗೂ ನಾವು ಇಲ್ಲಿ ಬಂದವ್ರಿಗೆಲ್ಲ ನಾ ಏನೇನು ಮಕ್ಕಳಿಗೆ ಏನು ಹೇಳ್ಬೇಕಪ್ಪ ಅಂತಂದ್ರೆ ನಾವು ಭಾಳ ಜವಾಬ್ದಾರಿಯಿಂದ ಏನದ ನಾವು ಸದಸ್ಯತ್ವ ಮಾಡಬೇಕು, ಮಾಡಿ ತೋರಿಸ್ತೀವಿ ಅಂತ ನಾನಾಗೌಡರಿಗೆ ನಾವು ಇವತ್ತು ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ನಾನು ಮಾತು ಕೊಟ್ಟು ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.